ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಿನ್ನೆ ನೋಡಿದಂಥ ವಿಡಿಯೋ ನಿಮಗೆ ಏನು ಅನ್ನಿಸ್ತು? ಕಮೆಂಟ್ ಹಾಕಿ ಅಂತ ಹೇಳಿರಲ್ಲ ಅನಿಸುತ್ತೆ. ಇವತ್ತಿ ನೋಡಿ ಆಮೇಲೆ ಕಮೆಂಟ್ ಹಾಕಿ, ಓಕೆನಾ? ನಿನ್ನೆ ಎಲ್ಲಿಗೆ ಬಿಟ್ಟಿದ್ದೆ ಅದನ್ನು? ಅದೇ ಆಡಿಟ್ರ್ ಕೆಲಸ. ಇವಳಿಗೂ ಗೊತ್ತಿತ್ತಲ್ವ. ಇವಳೇನು ಮಾಡಿದ್ಲು, ಅಷ್ಟು ಒಂದು ಅವಲ್ಲಿ ಬೆಂಗಳೂರಲ್ಲಿ ತೊಗೊಳ್ಳೋದು ಕೊಡೋದು ಅವಾಗಿನ ಅಷ್ಟು ಇದು ಇರಲಿಲ್ಲ. ಆಮೇಲೆ ಅವರು ಓನರ್ ಇದ್ರಲ್ಲ, ಅವ್ರಿಗೆ ಏನು ಮಾಡಿದ್ಲು, ನೀವು ಅಡುಗೆ ಮಾಡಬೇಡಿ, ನೀವು ಬೇಕಿದ್ರೆ ಅನ್ನ ಸಾಂಬಾರು ಪಲ್ಯ ಥರ ಏನಾದರೂ ಮಾಡ್ಕೊಳ್ಳಿ, ಬಟ್ ನಾನು ಡೈಲಿ ನಿಮಗೆ ರೊಟ್ಟಿ ಆಗಲಿ ಚಪಾತಿ ಆಗಲಿ ಮಾಡ್ಕೊಡ್ತೀನಮ್ಮ, ನೀವು ನಿಂತ್ಕೊಂಡು ಮಾಡೋಕ್ಕಾಗಲ್ಲ, ನಿಮಗೂ ಆಗಲೇ ಏಜ್ ಆಗಿದೆ ಅಂದ್ಕೊಂಡು. ಸರಿ, ಆವಾಗಿಂದ ಶುರುವಾಯಿತು ನೋಡಿ ಅವ್ರ ಬಿಸ್ನೆಸ್ಸು. ಅವ್ರಿಗೆ ರೊಟ್ಟಿ ಮಾಡ್ತಾಯಿದ್ರು, ಚಪಾತಿ ಮಾಡ್ತಾಯಿಲ್ಲ. ಅವರೆಲ್ಲರೂ ವಾಕ್ ಹೋದಾಗ, ಇಲ್ಲ ನಮ್ಮ ಮನೆಯಲ್ಲಿ ಬಾಡಿಗೆ ಬಂದಿದ್ದಾರೆ, ಅವ್ರು ರೊಟ್ಟಿ ಮಾಡಿಕೊಡ್ತಾರೆ, ನಮಗೆ ಬಿಸಿದೇ ಮಾಡಿಕೊಡ್ತಾರೆ. ಹೀಗೆ ಒಬ್ರಿಗೊಬ್ರು ಹೇಳ್ತಾ ಏನಾಯಿತು, ಈಗ ಅವರೊಂದು ರೊಟ್ಟಿ ಮಿಷನ್ ತೊಗೊಂಡಿದ್ದಾರೆ. ಅಷ್ಟೊಂದು ಸೇಲ್ ಆಗ್ತಾಯಿದೆ ಅವ್ರ ರೊಟ್ಟಿ. ಆಮೇಲೆ ಆ ಎಮ್ಮ ಟೈಲರಿಂಗ್ ಕೆಲಸ ಮಾಡ್ತಾಯಿದ್ಲು. ಈಗ ಆಲ್ಮೋಸ್ಟು ಬಿಟ್ಟಿದ್ದೀನಿ, ನಂದು ಕಾಲು ನೋವು ಅಂತಂದರು. ಈಗ ಅದ್ರ ರೊಟ್ಟಿ ಬಿಸ್ನೆಸ್ ಏನು ಮಾಡಿದ್ರಪ್ಪ ಅವ್ರು ಅಂತಂದರೆ, ಅವರು ಅದಕ್ಕಾಗಿ ಒಂದು ಸಪ್ರೇಟು ಮನೆ ಬೇಕಾಯ್ತು ಅವರಿಗೆ. ಆಮೇಲೆ ಏನು ಮಾಡಿದರು, ಅವರು ಈ ಮನೇನ ಸ್ವಲ್ಪ ದಿವಸ ಬಿಡಲೇ ಇಲ್ಲ ಅವರು. ಅದು ರೊಟ್ಟಿ ಮಾಡೋಕೆ ಅಂದ್ಕೊಂಡೇಳಿ ಒಂದು ಚಿಕ್ಕ ಮನೆಯೇ ಹಿಡ್ಕೊಂಡ್ರೆ ಇವನೇ. ಯಾಕಂದರೆ ಈ ಮನೆ ನಮ್ಮದು ಅದೃಷ್ಟದ ಮನೆ, ನಾವು ಎಲ್ಲೂ ಹೋಗೋದಿಲ್ಲ, ಇದೇ ಮನೆಯಲ್ಲ. ಆಮೇಲೆ ಇನ್ನೊಂದು ಏನು ಅಯ್ಯಮ್ಮ ಅಂದರೆ, ಹೊರಗಡೆ ಏನು ಕಾಂಪೌಂಡ್ ಇತ್ತಲ್ಲ, ಸುಮಾರು ತರಕಾರಿ ಬೆಳ್ಕೊತ ಅಯ್ಯಮ್ಮ. ಸುಮಾರು ತರಕಾರಿ ಮನೆಗೆ ಏನು ಬೇಕೋ ಅದೆಲ್ಲ, ಸೊಪ್ಪಾಗಲಿ, ಒಂದು ಸೌತೆಕಾಯಿ ಆಗಲಿ, ಒಂದು ಹೀರೆಕಾಯಿ ಆಗಲಿ, ಒಂದು ಬದನೆಕಾಯಿ ಆಗಲಿ, ಆಮೇಲೆ ಎಲೆ, ಕಂಚಿಕಾಯಿ, ನಿಂಬೆಹಣ್ಣು, ದಾಳಿಂಬ್ರೆ, ಆಮೇಲೆ ಸೀತಾಪ್ಯಾರ್ಲು, ಪೇರ್ಲಣ್ಣು, ಕರಿಬೇವು, ಕೊತ್ತಂಬರಿ ಸೊಪ್ಪು, ಆಮೇಲೆ ಚೌಳಿಕಾಯಿ, ಚಪ್ಪರದವರೆಕಾಯಿ, ಚಪ್ಪರ ಎಲ್ಲ ಹಾಕಿ ಮಾಡೋರು ಅವಾಗೆಲ್ಲ. ಹಾಗಲಕಾಯಿ, ಏನು ತನಿಗೆ ಏನು ಬೇಕು, ಯಾಕಂದರೆ ಪರಿಣಿತ ಆಗಿತ್ತು ಅದರಲ್ಲೆಲ್ಲ ಬೆಳೆಯೋದ್ರಲ್ಲಿ ಅವಳು. ಹೀಗಾಗಿ ಬೆಳ್ಕೊಂಡು ಮನೆಗೆ ಏನು ಬೇಕು ಅದನ್ನು ಮೇಂಟೈನ್ ಮಾಡಿಕೊಂಡು ಈಗ ಅವರು 2 ಮನೆ ತೊಗೊಂಡಿದ್ದಾರೆ, ಚೆನ್ನಾಗಿದ್ದಾರೆ. ಮಕ್ಕಳು ಸಹ ಚೆನ್ನಾಗಿ ಓದಿದ್ದಾರೆ, ಮಕ್ಕಳು ಮದುವೆನೂ ಮಾಡಿದ್ದಾರೆ, ಅವರು ಸಹ ಚೆನ್ನಾಗಿದ್ದಾರೆ, ಅವ್ರದ್ದು ಜೀವನನೂ ಸೆಟ್ಲಾಯಿತು, ಇವರು ಸಹ ಸೆಟ್ಲಾಗಿದ್ದಾರೆ. ಬೆಂಗಳೂರಿಗೆ ನೋಡಿ ಬಂದವರು ಗೆದ್ದು ಬೀಗಿದವರೆಷ್ಟೋ, ಸೋತು ಸೊರಗಿದವರೆಷ್ಟೋ ಅಂತ ಹೇಳ್ತಾ ಇದ್ದೀನಿ ನಾನು. ಯಾಕಂದರೆ ಈ ಥರ ಕಷ್ಟಪಟ್ಟರೆ ಮಾತ್ರ ನೀವು ಗೆಲುವು ಕಾಣ್ಬೋದು. ಇಲ್ಲ ನಾವು ಕಷ್ಟಪಡಲ್ಲ, ಹಾಗೇ ಹಾಗೇ ಮದುವೆ ಗಂಡ ಎಲ್ಲಿ ಬೆಂಗಳೂರಲ್ಲಿರಬೇಕು, ಅವ್ನ ಗಂಡ ಕೆಲಸ ಮಾಡ್ತಾನೆ, ಅವ್ನು ತಂದು ಹಾಕ್ತಾನೆ, ನಾನು ಮನೆಗೆ ಅಷ್ಟೇ ತಿನ್ನೋದು, ಇಲ್ಲ ಮೊಬೈಲ್ ನೋಡೋದು, ಇಲ್ಲ ಟಿ ವಿ ನೋಡೋದು. ಅವ್ನು ಕೆಲ್ಸಕ್ಕೆ ಹೋಗೋದು ಬಿಡ್ರಿ, ಅವರು ಅಕಸ್ಮಾತ್ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ತಂದ್ರೆ ಕೆಲ್ಸಕ್ಕೆ ಹೋಗೋದು ಬರೋದು ಅಷ್ಟೇ. ವೀಕೆಂಡ್ ಸುಮಾರು ಖರ್ಚು ಮಾಡಿಬಿಡೋದು. ಇಲ್ಲ, ಅವೆಲ್ಲ ನೋಡಿ ಜೀವನ ಅಲ್ಲದು. ನಮಗೆ ಬೇಕು ಅಂದ್ಕೊಂಡೇಳಿ ಏನಾದರೂ ಒಂದು ಸೆಟ್ಲ್ ಆಗಬೇಕು ಅಂತಂದರೆ, ಏನಾದರೂ ಒಂದು ನಾವು ಗುರಿ ಸಾಧನೆ ಮಾಡಬೇಕು. ಇರೋಕ್ಕೆಂಟ್ರಿಗೂ ನೆಳಬೇಕು. ಎಲ್ಲಿ ಆಗಾಗಲ್ಲ ಪದೇ ಅವನ್ನ ಎಲ್ಲ ಸಾಮಾನುಗಳನ್ನ ಕಟ್ಕೊಂಡು ಹೊತ್ಕೊಂಡು ಓಡಾಡೋದಾಗುತ್ತೆ. ಇರೋಕ್ಕೆ ನೆಳಬೇಕು ಅಲ್ವಾ? ನಮಗೆ ವಯಸ್ಸಾದ ಮೇಲೆ ಎಷ್ಟು ಅಂತ ಅಮೌಂಟು ಇರಬೇಕು. ನಮಗೇನೂ ಆಗೋದು ಬೇಡ, ದೇವರ ಆಶೀರ್ವಾದದಿಂದ ಎಲ್ಲರೂ ಆರೋಗ್ಯವಾಗಿರೋಣ. ಬಟ್ ಆದರೆ ಒಂದು ಅಮೌಂಟು ಏನಕ್ಕಾದರೂ ಇರಲಿ. ಅದೇನೋ ತೆಲುಗುಂಬಿಗೆ ಅವಾಗೆಲ್ಲ ಹಿರಿಯರು ಅನ್ನೋರು, ತೆಲುಗುಂಬ ಒಂದಿಷ್ಟು ಇಟ್ಕೋಬೇಕು ದುಡ್ಡು ಅನ್ನೋರು. ಆ ರೀತಿ ಇರಲಿ ಒಂದು ಸ್ವಲ್ಪ ಕೈಯಲ್ಲಿ. ಅಚಾನಕ್ ಯಾರಿಗೋ ಏನಾಯಿತು, ನಮ್ಮ ಕೈಗಿದ್ರೆ ಹಿಡಿಯಪ್ಪ ಅನ್ಬೋದು. ನಮ್ಮ ಹತ್ರನೇ ಇಲ್ಲ ಅಂದಮೇಲೆ ಅವ್ರು ಕೇಳಿದಾಗ ಏನು ಅನ್ನಿಸ್ತೀರಿ ನೀವು? ದುಡಿಮೆ ಒಂದೇ ಸಮಕ್ಕೆ ಇರೋದಿಲ್ಲ. ಬಿಸಿಲು ಮಳೆ ಚಳಿ ಅಂತ ಬರುತ್ತೆ, ಒಂದೇ ಸಮ ದುಡಿಮೆ ಇರೋದಿಲ್ಲ. ನಮಗೊಂದು ಸ್ವಲ್ಪ ಅಮೌಂಟ್ ಏನಿರುತ್ತಲ್ಲ ಎತ್ತಿಡ್ಕೊಂಡಿರಬೇಕು. ನಮಗಂತೂ ಯಾರು ಹೇಳೋರಿದ್ದಿಲ್ಲ ಕಣ್ರಿ. ಯಾರ್ಯಾರು ಹೇಳೋರಿದ್ದಿಲ್ಲ, ಬರೀ ಕಂಡೋರ್ ಸೇವೆ ಮಾಡೋದೇ ಆಗ್ಬಿಡ್ತು. ಕಂಡೋರ್ ಸೇವೆ ಮಾಡಿ ಅರ್ಧ ಮುಪ್ಪಾಗ್ಬಿಟ್ಟು ನಾವು ಗಂಡ ಹೆಂಡತಿ ಇಬ್ಬರೂ. ನೋಡಿ ಅಯ್ಯಮ್ಮ ಎಷ್ಟು ಜಾಣತನದಿಂದ ಲೀಸ್ ಹಾಕಿಸ್ಕೊಂಡು, ಮನೆ ಬಾಡಿಗೆ ಉಳಿಸ್ಕೊಂಡು, ಸಾಲ ತೀರಿಸ್ಕೊಂಡು, 2 ಮನೆ ಮಾಡಿಕೊಂಡು, ತಾನು ರೊಟ್ಟಿ ಸುಡೋ ಬಿಸ್ನೆಸ್ ಮಾಡಿಕೊಂಡು, ಈಗೇನು ಸ್ವಲ್ಪ ಕಡಿಮೆ ಮಾಡಿದ್ದೀನಿ, ಟೈಲರಿಂಗ್ದೇ ಜೋರಿದೆ ಅಂತ ಹೇಳಿದರು. ನಾನಂದೆ, ನಿಮ್ಗೇನು ಎಷ್ಟು ಸಾಧ್ಯನ ಅಷ್ಟು ಮಾಡಿದ್ದೀರಾ ಮಾಡ್ಕೊಳ್ಳಿ. ಈಗ ಜ್ಞಾನ ಕೇಳ್ತಾ ಇದ್ದಾರಂತೆ ರೊಟ್ಟಿ ಮಾಡೋದನ್ನು. ಅದನ್ನು ಅವರಿಗೆ ಕೊಟ್ಬಿಡ್ತೀನಿ, ನನ್ನ ಕೈಲಿ ಆಗಲ್ಲ. ಅದರಿಂದ ಎಷ್ಟು ಕಮಿಷನ್ ಬರುತ್ತೋ ನಾನು ಅದನ್ನು ತೊಗೊತೀನಿ. ಟೈಲರಿಂಗ್ ಆದ್ರೂ ಅಷ್ಟೇ, ಮನೆಗೆ ಹುಡುಗರು ಬರ್ತಾರೆ ಮಾಡ್ತಾರೆ. ಅದು ನೋಡ್ರಿ, ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾತ್ರ ಮಾಡ್ತೀನಿ. ನಾನು ಅದೇ ಅಂದೆ, ಇಷ್ಟು ದಿವಸ ಮಾಡಿದ್ದೀರಾ, ಕಷ್ಟಪಟ್ಟಿದ್ದೀರಾ, ಮಕ್ಕಳು ಎಲ್ಲ ಸೆಟ್ಲಾಗಿದ್ದಾರೆ. ಈಗೇನು ನಿಮಗೆ ಕುತ್ಕೊಂಡು ತಿನ್ನೋ ವಯಸ್ಸಲ್ವಾ, ಆರಾಮಾಗಿರ್ರಿ. ಸ್ವಲ್ಪ ದುಡಿಲೇಬೇಕು ಅಂತ ಇದ್ದರೆ ಏನಾದರೂ ಚಿಕ್ಕ ಪುಟ್ಟ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಮಾತ್ರ ಕೆಲಸ ಮಾಡಿ ಅಂತ ಹೇಳಿದೆ. ಈಗ ನೋಡಿ ಚೆನ್ನಾಗಿದ್ದಾರಲ್ಲ. ಅವಳು ಒಂದು ಹೆಣ್ಣು ಹೊತ್ತಿನಲ್ಲಿ ಬರೀ ಬಾಡಿಗೆ ಕಟ್ಕೊಂತಾನೆ ಹೋಗಿದ್ದೆ ಅಂತಂದರೆ, ಅವಳು ಏನಂತಾರಲ್ಲ ಸೆಟ್ಲ್ ಆಗ್ತಾನೇ ಇರಲಿಲ್ಲ. ಏನೋ ಬುದ್ಧಿ ಓಡಿಸಿ, ಏನೋ ಅವ್ರಿಗೆ ಒಂದಿಷ್ಟು ರೊಟ್ಟಿ ಮಾಡಿಕೊಟ್ಟು, ಚಪಾತಿ ಮಾಡಿಕೊಟ್ಟು,
ಏನೋ ಒಂದು ಕೆಲಸ ಮಾಡಿದ್ಲು ಒಟ್ಟಾಗಿ. ಟೈಲರಿಂಗ್ ಬಿಸ್ನೆಸ್ಸು ಮಾಡಿದ್ಲು, ರೊಟ್ಟಿ ಮಾಡೋದು ಮಾಡಿದ್ಲು. ಈಗೆಲ್ಲ ಅಪಾರ್ಟ್ಮೆಂಟ್ನಾಗೆ ಈ ಒಂದು ಹೇಳ್ತಾ ಇರೋದು, ಅಪಾರ್ಟ್ಮೆಂಟ್ನಲ್ಲಿ ಕೆಲವರು ಈಗಲೂ ಹೋಗ್ತಾರೆ, ರೊಟ್ಟಿ ಚಪಾತಿ ಮಾಡಲಿಕ್ಕೆಲ್ಲ ಹೋಗ್ತಾರೆ. ನನಗೆ ಗೊತ್ತಿರೋ ಮಟ್ಟಿಗೆ ಅಷ್ಟೇ, ನನಗೆ ಅಷ್ಟು ಅದ್ರದ್ದು ವಹಿವಟ್ಟಿಲ್ಲ. ಒಟ್ಟು ಹೋಗ್ತೀವಿ. ಎಲ್ಲಿ ಹೋಗ್ತಿರೋ ಕೆಲಸಕ್ಕೆ, ನಾವು ಅಪಾರ್ಟ್ಮೆಂಟೇ ಕೆಲಸಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಅಷ್ಟು ಜನ ಇದ್ದಾರೆ, ಎಷ್ಟು ಜನ ಇದ್ದಾರೆ, ಅವ್ರಿಗೆ ಅಡುಗೆ ಮಾಡಬೇಕು, ನಾವು ರೊಟ್ಟಿ ಚಪಾತಿ ಅವ್ರು ಏನು ಹೇಳ್ತಾರೆ ಒಟ್ಟು ಅದನ್ನು ಮಾಡಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಕೆಲವ್ರ ಮನೆ ಮಕ್ಕಳು ನೋಡ್ಕೊಳಕ್ಕಾಗಿ ಒಬ್ಬರು ಬೇಕಾಗಿರುತ್ತೆ, ಅದಕ್ಕೂ ಹೋಗ್ತಾರೆ. ನಾವು ಅಷ್ಟು ಹೆಚ್ಚಾಗಿ ಕೆಲಸದವ್ರನ್ನ ನಾನು ಹೆಚ್ಚು ಇದನ್ನು ಮಾತಾಡ್ಸ್ಲಿಕ್ಕೆ ಹೋಗೋಲ್ಲ ಅಂತ ಅಲ್ಲ, ನಮ್ಮದೇ ಕೆಲಸ ತುಂಬ ಇರುತ್ತಲ್ಲ, ಹೀಗಾಗಿ ನಾನು ಅಷ್ಟು ಗಮನ ಕೊಟ್ಟಿಲ್ಲ ಅವ್ರ ಬಗ್ಗೆ. ಕೆಲವರೆಲ್ಲ ಹೇಳಿದ್ದನ್ನು ಮಾತ್ರ ಕೇಳಿದ್ದೀನಿ. ನೋಡಿ ಸ್ನೇಹಿತರೆ, ಈ ವಿಡಿಯೋದಿಂದ ನಿಮಗೇನಾದರೂ ಅನುಕೂಲ ಆದರೆ ಹಾಗೇ ಆಗುತ್ತೆ. ನೀವು ಏನಾದರೂ ಮನೆಯೇ ಮಾಡಬೇಕು ಅಂತ ಅಲ್ಲ, ಲೀಜೇ ಹಾಕಿಸ್ಕೋಬೇಕು ಅಂತಲ್ಲ, ಒಟ್ಟಿನಲ್ಲಿ ನಿಮ್ಮ ಕೈಲಿ ಏನು ಸಾಧ್ಯನೋ. ಬೆಂಗಳೂರಿಗೆ ಬಂದಿದ್ದೀರಾ ಅಂದಮೇಲೆ ಗೆದ್ದು ತೋರಿಸಿ. ಸೋತು ಸೊರಗಿ ಮತ್ತೆ ನೀವು ರಿಟರ್ನ್ ಹೋಗಬೇಡಿ ನಿಮ್ಮ ಮನೆಗೆ. ಗೆದ್ದು ನಾವು ಈ ರೀತಿ ಬಾಳ್ತಾ ಇದ್ದೀವಿ, ಬಾಳಬೇಕು ನೀವು. ಆ ರೀತಿ ಗೆದ್ದು ತೋರಿಸಿ ನಿಮ್ಮ ಫ್ಯಾಮಿಲಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ, ಎಲ್ಲರಿಗೂ ಧನ್ಯವಾದಗಳು.